ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೆನಾನ್ EOS R100 ಪರ್ಚೇಸ್ ಮಾಡಿರೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅತ್ಯುತ್ತಮವಾದಂಥ ಕೆನಾನ್ R100 ಪರ್ಚೇಸ್ ಮಾಡಿದ್ದೀನಿ. ಈಗ ಅದರ ರಿವ್ಯೂವನ್ನು ನೋಡ್ತಾ ಹೋಗೋಣ. ಕೆನಾನ್ ಬಾಕ್ಸ್ R100 ನೋಡ್ತಾ ಇರ್ಬೋದು ನೀವು. ಅತ್ಯುತ್ತಮವಾದಂಥ ಕ್ವಾಲಿಟಿಯನ್ನು ಇದು ಹೊಂದಿದೆ. ಬಾಕ್ಸ್ ಅಷ್ಟೇ ಉತ್ತಮವಾಗಿದೆ. ಈಗ ನಾನು ಸೀಲ್ ಓಪನ್ ಮಾಡ್ತಾ ಇದ್ದೀನಿ. ಅತ್ಯುತ್ತಮವಾಗಿ ಪ್ಯಾಕ್ ಕೂಡ ಮಾಡಲಾಗಿದೆ. ಬಾಕ್ಸ್ ನೋಡ್ತಾ ಇರ್ಬೋದು ನೀವೀಗ. ಬಾಕ್ಸಲ್ಲಿ ಮೊದಲಿಗೆ ನಾವು ಕ್ಯಾಮ್ರಾ ಬೆಲ್ಟ್ ಮತ್ತು ಕ್ಯಾಮ್ರಾವನ್ನು ನೋಡ್ತಾ ಇದ್ದೀವಿ. ನಾವೀಗ ನೋಡ್ತಾ ಇರ್ಬೋದು, ಅತ್ಯುತ್ತಮವಾದಂಥ ಕ್ಯಾಮ್ರಾ ಇದಾಗಿದೆ. ಫೋಟೋಗ್ರಫಿಗಂತೂ ಚೆನ್ನಾಗಿದೆ. ಅದೇ ರೀತಿ ಅದಕ್ಕೆ ಬಂದಿರತಕ್ಕಂಥ ಎಕ್ಸೆಸರೀಸ್ ಬಗ್ಗೆನೂ ತಿಳ್ಕೊತಾ ಇದ್ದೀವಿ ನಾವೀಗ. ನೋಡ್ಬೋದು, ಲೆನ್ಸ್ ಸಹ ಇದ್ರ ಜೊತೆ ಒಂದು ಲೆನ್ಸ್ ಕೂಡ ಬಂದಿದೆ. ಮತ್ತು ಅದರ ಚಾರ್ಜರ್ ಪೋರ್ಟ್ ಸಹ ಇದೆ ಇದರಲ್ಲಿ, ನೋಡ್ತಾ ಇರ್ಬೋದು ನೀವು. ಅತ್ಯುತ್ತಮವಾದ ಬ್ಯಾಟ್ರಿ ಸಹ ಅದರಲ್ಲಿದೆ. ವ್ಯಾರಂಟಿ ಕಾರ್ಡ್ ಮತ್ತು ಮ್ಯಾನ್ಯುವಲ್ ಗೈಡ್ ಸಹ ಅದರಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ವ್ಯಾರಂಟಿ ಕಾರ್ಡು ಹಾಗೂ ಮ್ಯಾನ್ಯುವಲ್ ಗೈಡಲ್ಲಿ ನೋಡ್ತಾ ಇರ್ಬೋದು. ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಸಹ ಕೊಟ್ಟಿರ್ತಾರೆ, ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಸಹ ಇದೆ. ಜೈ ಶ್ರೀರಾಮ್. ಕ್ಯಾನನ್ ಕವರ್ ಸಹ ನೋಡ್ತಾ ಇರ್ಬೋದು ನೀವು, ಒಂದು ಪಾಂಪ್ಲೆಟ್ ಅದು. ಈಗ ನಾವು ಕ್ಯಾಮ್ರಾಗೆ ಲೆನ್ಸನ್ನು ಅಳವಡಿಸೋಣ. ಮೊದಲು ಆ ಕ್ಯಾಪನ್ನು ತೆಗೆದು ಕೊಟ್ಟಿರ್ತಕ್ಕಂಥ ಲೆನ್ಸ್ ಅದರ ಜೊತೆಗೆ ಫಿಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಕ್ಕೆ ಲೆನ್ಸನ್ನು ಅಳವಡಿಸ್ತಾ ಇದ್ದೀನಿ. ಈಗ ನಾನು ಜಸ್ಟ್ ಕ್ಯಾಮ್ರಾವನ್ನು ಆನ್ ಮಾಡ್ತಾ ಇದ್ದೀನಿ. ಲೈಟ್ ವೇಟ್ ಕೂಡ ಇದೆ ಇದು. ಈಗ ಅದಕ್ಕೆ ಬ್ಯಾಟ್ರಿಯನ್ನು ಹಾಕಿದ್ದಿಲ್ಲ, ಈಗ ಹಾಕ್ತಾ ಇದ್ದೀನಿ ಬ್ಯಾಟ್ರಿಯನ್ನು ಸಹ ಅದಕ್ಕೆ. ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ, ಯಾಕಂದರೆ ಇದು ಹೊಸದಾಗಿರುವಂಥ ಕ್ಯಾಮ್ರಾ. ಹೀಗಾಗಿ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ. ಅದಕ್ಕೆ ಮೆಮ್ರಿ ಕಾರ್ಡ್ ಸಹ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಕ್ಯಾಮ್ರಾ ಪಕ್ಕದಲ್ಲಿ ಮೆಮ್ರಿ ಕಾರ್ಡ್ ಇನ್ಸರ್ಟ್ ಕೂಡ ಇದೆ. ಈಗ ಅದಕ್ಕೆ ನಾನು ಮೆಮರಿ ಕಾರ್ಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ.
ಫೈನಲಿ ಬ್ಯಾಟ್ರಿ ಮತ್ತು ಮೆಮ್ರಿ ಕಾರ್ಡನ್ನು ನಾನು ಈಗ ಕ್ಯಾಮ್ರಾಕ್ಕೆ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಮತ್ತೊಮ್ಮೆ ನಾನು ಆನ್ ಮಾಡಿ ನೋಡ್ತಾ ಇರ್ಬೋದು ನೀವೀಗ. ಲೆನ್ಸನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಫೋಕಸ್ ನೋಡ್ತಾ ಇದ್ದೀನಿ. ಈಗ ಕ್ಲಿಕ್ ಮಾಡಿ ಒಂದಿಷ್ಟು ಫೋಟೋಗಳನ್ನು ತೊಗೋತೀನಿ. ಯಾವ ಥರ ಬರ್ತದ ಅಂತ ನೋಡೋಣ. ಅದಕ್ಕೆ ಫ್ಲ್ಯಾಶ್ ಇದೆ. ಫ್ಲ್ಯಾಶನ್ನು ಕೂಡ ನಾನು ಆನ್ ಮಾಡಿದ್ದೀನಿ. ನಾರ್ಮಲ್ ಫ್ಲ್ಯಾಶಲ್ಲಿ ಸಹ ಒಂದು ಅತ್ಯುತ್ತಮವಾದ ಫೋಟೋ ಸಹ ಬರ್ತಾ ಇದೆ. ಜೂಮ್ ಇನ್ ಜೂಮ್ ಔಟ್ ಸಹ ಇದೆ ಇದರಲ್ಲಿ. ಫೋಟೋ ಕ್ವಾಲಿಟಿ ಸಹ ಅತ್ಯುತ್ತಮವಾಗಿದೆ. ನಮಗೆ ಬೇಕಾದಂಥ ಮೋಡ್ಗಳನ್ನು ಸಹ ಅದರಲ್ಲಿ ಇಟ್ಕೋಬೋದು. AV ಮೋಡ್, ವಿಡಿಯೋ ಮೋಡ್, ಮ್ಯಾನ್ಯುವಲ್ ಮೋಡ್ ಮತ್ತು ರೆಕಾರ್ಡಿಂಗ್, ವಿಡಿಯೋ ರೆಕಾರ್ಡಿಂಗ್ ಸಹ ಅದರಲ್ಲಿದೆ. ವಿಡಿಯೋ ರೆಕಾರ್ಡಿಂಗ್ ಬಟನ್ ಒತ್ತಿದ ತಕ್ಷಣ ವಿಡಿಯೋ ರೆಕಾರ್ಡಿಂಗ್ ಸಹ ಆಗ್ತದೆ. ನೋಡ್ತಾ ಇರ್ಬೋದು. ನಾನು ತೆಗೆದಿರ್ತಕ್ಕಂಥ ಫೋಟೋಸ್ ಎಲ್ಲ ತೋರಿಸ್ತಿದ್ದೀನಿ. ಈಗ ಅದಕ್ಕೆ ಕ್ಯಾಪನ್ನು ಹಾಕ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನೀವು ಅಡ್ವೆಂಚರ್ ಕ್ಯಾಂಪು ಅಲ್ಲಿ ಇದು ಮಾಡಬೇಕಾದ್ರೆ ನೋಡ್ಬೋದು. ಚಾರ್ಜರ್ ಕೇಬಲನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ರೀತಿ ಅದರ ಜೊತೆಗೆ ಬಂದಿರತಕ್ಕಂಥ ಬ್ಯಾಗ್, ಕೆನಾನ್ ಬ್ಯಾಗ್ ಸಹ ನೋಡ್ತಾ ಇರ್ಬೋದು ನೀವು. ಅದರ ಎಕ್ಸೆಸರೀಸನ್ನು ಅತ್ಯುತ್ತಮವಾಗಿ ಜೋಡಿಸ್ಕೊಂಡು ನೀವು ಬೇಕಾದಲ್ಲಿ ತೆಗೆದುಕೊಂಡು ಹೋಗ್ಬೋದು. ಈಗ ನಾವು ಈ ಕ್ಯಾಮ್ರಾದಲ್ಲಿ ತೆಗೆದಿರ್ತಕ್ಕಂಥ ಕೆಲವೊಂದಿಷ್ಟು ಫೋಟೋಗಳನ್ನು ನೋಡ್ತಾ ಇರ್ಬೋದು ನಾವೀಗ. ಒಳ್ಳೆಯ ಫೋಟೋ ಇದರಲ್ಲಿ ಬರ್ತವೆ, ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ನೇಚರ್ ವ್ಯೂದು ಹಾಗೆ ಬರ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.